ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂತಂದರೆ, ನಾನು ಆಲೂಗಡ್ಡೆ ಚೀಪ್ಸನ್ನು ಮಾಡ್ತಾಯಿದ್ದೀನಿ. ಇದು ನೀರಲ್ಲಿ ನೆನೆ ಹಾಕಿದ್ದೀನಿ. ಯಾಕಂತಂದರೆ ಇದರ ಮೇಲೆ ಸಿಪ್ಪೆ ಮೇಲೆ ಮಣ್ಣು ಧೂಳು ಕೂತಿರುತ್ತಲ್ಲ, ಹಾಗಾಗಿ ಈ ಸಿಪ್ಪೆಯನ್ನು ಸ್ವಚ್ಛ ಮಾಡಬೇಕಂತ ಹೇಳಿ ನಾನು ಈ ಥರ ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಳ್ಳೋದ್ರೆ ಅಂದರೆ ಈಸಿ ಆಗುತ್ತೆ. ಇಲ್ಲಿ ಮೇಲಿರುವಂತಹ ಮಣ್ಣುಗಳನ್ನು ಎಲ್ಲ ಕಟ್ಟಿರೋದು ಹೋಗುತ್ತೆ ಅಂತ. ಇದಕ್ಕೆ ಬೇಕಾಗಿರುವ ವಸ್ತುಗಳು ಯಾವುದಂದರೆ, ಇದೊಂದು ಚಾಪರ್ ಬೇಕು, ಆಮೇಲೆ ಸಿಪ್ಪೆ ತೆಗೆಯೋ ಚಾಪರು, ಆಮೇಲೆ ಇದು ಕಟ್ ಮಾಡೋಕ್ಕೆ ಅಂದರೆ ಚೀಪ್ಸ್ ಮಾಡೋಕ್ಕೆ ಈ ಥರ ಮಣೆಯನ್ನು ಬೇಕು. ಇವಾಗ ನೋಡಿ, ನಾನು ಇಲ್ಲಿ ಸ್ವಲ್ಪ ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಯಾಕಂತಂದರೆ ಈ ಚೀಪ್ಸನ್ನು ನಾವು ಬೇಯಿಸೋಕ್ಕೆ ಹಾಕಬೇಕಂತ. ಇವಾಗ ನಾನು ಸ್ಟವನ್ನು ಆನ್ ಮಾಡ್ತಾ ಇದ್ದೀನಿ. ಈ ನೀರನ್ನು ಕಾಯಕ್ಕಿರ್ತೇನೆ. ಸ್ವಲ್ಪ ನೀರನ್ನು ಕಾಯುವವರೆಗೂ ನಾವು ಏನು ಮಾಡಬೇಕಂದ್ರೆ, ಇದರ ಮೇಲಿರುವಂತಹ ಸಿಪ್ಪೆಯನ್ನು ತಗೊಳ್ಳೋಣ. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದು ಸ್ವೀಟ್ ಜೊತೆ, ಆಮೇಲೆ ನಮ್ಮ ಮನೆಯಲ್ಲಿ ಏನಾದರೂ ಮಾಡಿದರೆ ಹಬ್ಬದಲ್ಲಿ, ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡುವಾಗ ಇದನ್ನು ನಾವು ಕರ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಹೊರಗಿನ ತಿಂಡಿ ತಂದು ಕೊಡೋಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಮಾಡಿದ್ರೇ ತುಂಬಾ ಚೆನ್ನಾಗಲ್ವಾ. ಇನ್ನೊಂದು, ಮಕ್ಕಳು ಹೊರಗಿನ ಐಟಮ್ ತಿನ್ಸೋಕ್ಕಿಂತ ನಾವು ಮನೆಯಲ್ಲೇ ಇರುವಂಥ ಎಣ್ಣೆಯಲ್ಲಿ ಕರೆದ್ರೆ ಇನ್ನೂ ಚೆನ್ನಾಗುತ್ತೆ. ನೋಡಿ, ಈ ಥರ ಸಿಪ್ಪೆಯನ್ನು ತಕ್ಕೋಬೇಕು. ನೋಡಿ, ಇದೇ ಥರನೇ ಎಲ್ಲ ಆಲೂಗಡ್ಡೆದ ಸಿಪ್ಪೆಯನ್ನು ತಗೊಳ್ಳೋಣ. ಇವಾಗ ನಾನು ಸ್ಟವ್ ಮೇಲೆ ನೀರನ್ನು ಇಟ್ಟಿದ್ದೀನಿ. ಯಾಕೆ ಅಂತಂದರೆ, ಚೀಪ್ಸ್ ಮಾಡಬೇಕಾದ್ರೆ ಸಿಪ್ಪೆ ನೋಡಿ ಈ ಥರ ಮಕ್ಕಳು ಬೇಡದಾಗ ನಾವು ಅಂಗಡಿಯಲ್ಲಿ ತಂದು ಕೊಡೋಕ್ಕಿಂತ ಮುಂಚೆ ನಾವು ಮನೆಯಲ್ಲೇ ಈ ಥರ ಸ್ನ್ಯಾಕ್ಸ್ಗಳನ್ನು ರೆಡಿ ಮಾಡ್ಕೋಬೇಕು. ನಾನು ಈಗಾಗಲೇ ತುಂಬಾ ಮಾಡಿದ್ದೀನಿ. ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ನಾನು ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಇವಾಗ ನಾನು 4 ಗೆಡ್ಡೆ ಆಲೂಗಡ್ಡೆ ಎಲ್ಲ ಸಿಪ್ಪೆಗಳನ್ನು ಉದುರಿಸ್ಕೊಂಡಿದ್ದೀನಿ. ಇವಾಗ ನಾನು ಇದರಲ್ಲಿ ನೀರು ಇಟ್ಟಿದ್ದೀನಿ ಸ್ವಲ್ಪ. ಯಾಕೆ ಅಂತಂದರೆ, ನಾವು ಇವಾಗ ಮಾಡಿರುವಂತಹ ಚೀಪ್ಸ್ಗಳನ್ನು ಇದರಲ್ಲೇ ಬಿಡಬೇಕು. ಅಂದರೆ ನೀರಲ್ಲೇ ಬಿಡ್ತಾ ಇರಬೇಕು. ಸ್ವಲ್ಪ ದಿಪ್ಪಾಗಿಯೇ ತೊಗೋಬೇಕು. ನೋಡಿ, ಈ ಥರ ಚೀಪ್ಸ್ಗಳನ್ನು ನಾವು ನೀರಲ್ಲಿನೇ ಬಿಟ್ಟರೆ ತುಂಬ ಸುಲಭ ಆಗುತ್ತೆ. ಸ್ವಲ್ಪ ದಿಪ್ಪಾಗಿ ಹಾಕಬೇಕು. ಯಾಕಂದರೆ ತಿಳು ಹಾಕಿದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಆಗಲ್ಲ, ಆಮೇಲೆ ಎಣ್ಣೆಯಲ್ಲಿ ಸೀದು ಹೋಗ್ಬಿಡುತ್ತೆ ಕರಿಯುವಾಗ. ಇವಾಗ ನೋಡಿ, 4 ಆಲೂಗಡ್ಡೆಗಳನ್ನು ಈ ಥರ ನಾನು ಚೀಪ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ಫುಲ್ ಒಯ್ದಾಡುತ್ತಿರುತ್ತೆ, ಆಮೇಲೆ ಬಿಸಿ ನೀರಾಗಿರುತ್ತೆ. ಇವಾಗ ಈ ಚೀಪ್ಸ್ಗಳನ್ನು ನಾವು ಸ್ವಲ್ಪ ಇದರಲ್ಲಿ ಬಿಡಬೇಕು. ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಯಾಕಂತಂದರೆ ಸ್ವಲ್ಪ ಚೀಪ್ಸು ಉಪ್ಪುವಾಗಿದ್ದರೆ ಚೆನ್ನಾಗಲ್ವಾ, ಹಾಗಾಗಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಆಲೂಗಡ್ಡೆಯನ್ನು ವೈಟ್ ಬರಬೇಕಂದ್ರೆ, ಬಿಳಿಯಾಗಿ ಬರಬೇಕಂದ್ರೆ ನಾನು ಸ್ವಲ್ಪ ಸ್ಫಟಿಕವನ್ನು ಹಾಕ್ತಾಯಿದ್ದೀನಿ. ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದು ಸ್ಫಟಿಕವನ್ನು ಹಾಕಿದಾಗ ಇದು ವೈಟ್ ಕಲರ್ ಆಗುತ್ತೆ, ಅಂದರೆ ಬಿಳಿಯಾಗಿ ಬರುತ್ತೆ ಚೀಪ್ಸ್ಗಳನ್ನು. ನೀವು ಬೇಸಿಗೆ ರಜೆಯಲ್ಲಿ ಮನೆಯಲ್ಲಿದ್ದಾಗ, ಆಮೇಲೆ ಮಕ್ಕಳಿಗೆ ತಿನ್ನೋಕ್ಕೆ ಬೇಕಾದಾಗ, ಆಮೇಲೆ ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ಗೋಸ್ಕರ ನೀವು ಮಕ್ಕಳಿಗೆ ಮನೆಯಲ್ಲಿ ಈ ಥರ ಮಾಡಿಕೊಡ್ಬೋದು. ನೋಡಿ, ಇವಾಗ ನಾನು ಈ ಥರ ಸ್ವಲ್ಪ ಬೇಯಿಸ್ಕೋಬೇಕಿದು. ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇವಾಗ ಈ ಥರ ನಾನು ಪಾತ್ರೆಯಲ್ಲಿ ಬಿಡ್ತಾಯಿದ್ದೀನಿ. ನೀವು ಕೂಡ ಬೇಸಿಗೆ ರಜೆಯಲ್ಲಿ ಈ ಬಿಸಿಲಲ್ಲಿ ಒಣಗಿ ಹಾಕೋಕ್ಕೆ, ಅಂದರೆ ಆಮೇಲೆ ಮನೆಯಲ್ಲಿ ಇದ್ದಾಗ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಗಲೀಜು ನೀರು ಬರುತ್ತೆ. ಇದು ಇಷ್ಟೊಂದು ಗಲೀಜು ನೀರು ಅಂದರೆ ನಾವು ಇದರಲ್ಲೇ ಚಿಪ್ಸ್ ಸೇರಿಸಿಬಿಟ್ಟಿರ್ತೀವಲ್ವ, ಇವಾಗ ಗಲೀಜು ನೀರು ಬಂದಿರುತ್ತೆ ಇದರಲ್ಲಿ. ನಾವು ಹಾಕಿದ ತಕ್ಷಣ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂಥೇಳಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ನೋಡಿ, ಸ್ವಲ್ಪ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡೋಣ. ನೀವು ಕೂಡ ಈ ಥರ ರೆಸಿಪಿಯನ್ನು ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಸ್ವಲ್ಪ ಸ್ಫಟಿಕ ಹಾಕಿದ್ರೆ ವೈಟ್ ಕಲರ್ ಬರುತ್ತೆ ಇದು. ಇವಾಗ ಇದು ಸ್ವಲ್ಪ ಬೇಯಬೇಕು. ಬೇಯಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದು. ಅಂದರೆ ಹಸಿ ಹಾಕಿದ್ರೆ ಇದು ಕರಿಯುವಾಗ ನಮಗೆ ಚೆನ್ನಾಗಾಗಲ್ಲ, ಆಮೇಲೆ ಉದುರು ಹೋಗ್ಬಿಡುತ್ತೆ, ಮುರಿದು ಹೋಗ್ಬಿಡುತ್ತೆ ಅಂಥೇಳಿ ನಾವು ಇವಾಗ ಸ್ವಲ್ಪ ಈ ಥರ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ತುಂಬಾ ಉಪ್ಪು ಹಾಕಬಾರ್ದು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿ, ಇದು ಸ್ವಲ್ಪ ಒಯ್ದಾಡಬೇಕು. ಇದು
ನೋಡಿ ನಿಮ್ಗೆ ಕಾಣಿಸ್ತಿರ್ಬೇಕಿದು, ಇನ್ನೂ ಒಯ್ದಾಗ್ತಿಲ್ಲ. ಇದು ಬಿಸಿಲಲ್ಲಿ ಒಣಗಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಮನೆಯಲ್ಲಿನೇ ನೆರಳಲ್ಲಿ ಒಣಗಿದ್ರೆ ವೈಟ್ ಕಲರ್ ಬರುತ್ತೆ. ಬಿಸಿಲಲ್ಲಿ ಹಾಕಿದ್ರೆ ಫುಲ್ ಅಂಟ್ಕೊಂಡು ಬಿಡುತ್ತೆ. ಆಮೇಲೆ ನಾವು ಬಟ್ಟೆಯಲ್ಲಿ ಹಾಕಲಿ ಅಥವಾ ಪೇಪರ್ಗೆ ಹಾಕಿದ್ರೆ ಅದರಲ್ಲೇ ಅಂಟ್ಕೊಂಡು ಬಿಡುತ್ತೆ. ಆಮೇಲೆ ಕಪ್ಪು ಕಲರ್ ಆಗಿಬಿಡುತ್ತೆ. ಆಮೇಲೆ ಹಾರಿ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಬಿಸಿಲಲ್ಲಿ ಒಣಗಿ ಹಾಕದೆ ಮನೆಯಲ್ಲಿನೇ ನೀವು ಒಂದು ಬಟ್ಟೆ ಮೇಲೆ ಒಣಗಿ ಹಾಕಿ. ನೋಡಿ 10 ನಿಮಿಷದಲ್ಲಿನೇ ಆಲೂಗಡ್ಡೆ ಚೀಪ್ಸ್ ಮಾಡೋದು ರೆಡಿ ಆಗುತ್ತೆ. ಆಮೇಲೆ ಒಣಗೋದಷ್ಟೇ ತಡ. ಒಣಗಾದ್ಮೇಲೆ ನಾವು ಗರಿ ಗರಿಯಾಗಿ ಕರ್ಕೊಂಡು ತಿನ್ಬೋದು ಆ ಎಣ್ಣೆಯಲ್ಲಿ ಹಾಕಿ. ನೋಡಿ ಸ್ವಲ್ಪ ಕುದಿಲಿ, ಅಂದರೆ ಸ್ವಲ್ಪ ಬೇಯಬೇಕದು. ಅಂದರೆ ಇಲ್ಲಿ ನಮಗೆ ಇದು ಬಂದಿರುವಂಥ ಕಲರು ನಾವು ಟಚ್ ಮಾಡಿದ್ರೆ ಸ್ವಲ್ಪ ಮೃದುವಾಗಿ ಹಾಕಬೇಕು. ಫುಲ್ ಮಾಡಕ್ಕೆ ಹೋಗಬೇಡಿ, ಫುಲ್ ಕರಗಿದ್ರೆ ಅದು ಪಲ್ಯಕ್ಕಾಗ್ಬಿಡುತ್ತೆ. ಹಾಗಾಗಿ ಬೇಡ. ನೋಡಿ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈ ಥರ ಬಂದಿರಬೇಕು. ಲೈಟ್ ಆಫ್ ಆಯಿತು, ಲೈಟ್ ಹೋಗ್ಬಿಡ್ತು. ಹಾಗಾಗಿ ನೋಡಿ ಈ ಥರ ಮಾಡಿದ್ರೆ ಮುರಿಬಾರ್ದು. ಹಾಗಾಗಿ ಇಷ್ಟನ್ನು ನಾವು ಬೇಯಿಸ್ಕೊಂಡಿದ್ದೀವಿ. ಇವಾಗ ನಾವು ಇದನ್ನು ತೆಗೆದು ಹಾಕೋಣ. ಈ ಥರ ಜಾರಿಸ್ಕೊಂಡು, ನೀರಿನಿಂದ ಜಾರಿಸ್ಕೊಂಡು ತೆಗೆದು ಹಾಕೋಬೇಕು. ನೋಡಿ ಇವಾಗ ನಾನು ಬಟ್ಟೆ ಹಾಸ್ಕೊಂಡು ಬಟ್ಟೆ ಮೇಲೆ ಒಂದೊಂದಾಗಿ ಬಿಡ್ತಾ ಬರ್ತೀನಿ. ಅಂದರೆ ನೀವು ನೆರಳಲ್ಲಿ ಒಣಗಿಸಿದ್ರೆ ಇದು ಚೆನ್ನಾಗಿರುತ್ತೆ. ಇದು ನೋಡಿ ಈ ಥರ ಒಂದೊಂದಾಗಿ ನಾವು ಹಾಕ್ತಾ ಬರಬೇಕು. ಅಂದರೆ ಬೇಗ ಒಣಗೋಗ್ಬಿಡುತ್ತೆ. ಇದು ನೆರಳಲ್ಲಿ ಒಣಗಿಸ್ಬೇಕು. ನೋಡಿ ಈ ಥರ ಅಂಟಾಗುವಂಗೆ ಹಾಕಕ್ಕೆ ಹೋಗಬೇಡಿ. ನೋಡಿ ಆಲೂ ಚಿಪ್ಸ್ ರೆಡಿ ಆಗಿಬಿಡ್ತು. ನೋಡಿ ಇವಾಗ ಚೀಪ್ಸ್ಗಳನ್ನು ಈ ಥರ ನಾನು ಬೇಯಿಸ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ಇದು ನೆರಳಲ್ಲಿ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದು ಸಣ್ಣ ಸಣ್ಣ ಚೂರಾಗಿ ಕಾಣ್ತಿರ್ಬೇಕು. ಇದು ಯಾಕಂದರೆ ಇದು ಸ್ಟಾರ್ಟಿಂಗಲ್ಲಿ ನಾವು ಆಲೂಗಡ್ಡೆ ದಪ್ಪ ಇದ್ದಾಗ ನಾವು ಈ ಥರ ಏರಿಸ್ತಿರ್ತೀವಲ್ವ, ಆವಾಗ ಇದು ಬಂದಿರುವಂತಹ ತುಣುಕುಗಳು. ಈಗ ನಾವು ಮಿಡಲಲ್ಲಿ ಕಟ್ ಮಾಡುವಾಗ ಈ ಥರ ಬಂದಿರುವಂತಹ ತುಣುಕುಗಳು. ಇದು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸಣ್ಣ ಸಣ್ಣ ತುಂಡುಗಳು. ಆಮೇಲೆ ಆಲೂಗಡ್ಡೆ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಬಂದಿರುವಂಥ ತುಣುಕುಗಳು. ಅದು ಹೆಚ್ಚುವಾಗ ನೋಡಿ ಇವಾಗ ಗೋಲ್ ದೊಡ್ಡ ದೊಡ್ಡದಾಗಿ ಎಷ್ಟು ಚೆಂದ ಕಾಣಿಸುತ್ತಲ್ವ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಿ. ಇವಾಗ ಇದು ಒಣಗಿದ ಮೇಲೆ ಇವಾಗ ಕರೆದು ನೋಡೋಣ, ಟೇಸ್ಟ್ ನೋಡೋಣ ಬನ್ನಿ. ನೋಡಿ ಇವಾಗ ಒಣಗಾದ್ಮೇಲೆ ಈ ಥರ ಬರುತ್ತೆ. ಇದು ನೋಡಿ ಇವಾಗ ನಾವು ಸ್ಫಟಿಕ ಹಾಕಿದ್ವಲ್ವ, ಆ ಥರ ಹಾಕಿದಾಗ ಇದು ವೈಟಾಗಿ ಬರುತ್ತೆ. ಇದನ್ನು ನಾವು ಇವಾಗ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇವಾಗ ಎಣ್ಣೆ ಕಾಯ್ಲಕ್ಕೆ ಇಟ್ಟಿದ್ದೀನಿ. ಎಣ್ಣೆಯಲ್ಲಿ ಕಾದಿದೆ ಅಂತ ನೋಡೋಣ. ಒಂದೇ ಹಾಕಿ ಇನ್ನು ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಒಲೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಯಾಕೆಂತಂದರೆ ಎಣ್ಣೆ ಸೀದೋಗೋ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ ಇದು ಹಾಕಿದಾಗ. ನೋಡಿ ಇನ್ನು ಎಣ್ಣೆ ಸ್ವಲ್ಪ ಕಾಯಬೇಕು. ಒಣಗದಾದ್ಮೇಲೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ. ಇದು ನಾವು ನೆರಳಲ್ಲೇ ಒಣಗಿಸಿರೋದು. ಇದು ನಾವು ಬಿಸಿಲಲ್ಲಿ ಹಾಕಿದ್ರೆ ಸ್ವಲ್ಪ ಕಪ್ಪಾಗಿ ಬರುತ್ತೆ. ಹಾಗಾಗಿ ಇದನ್ನು ನಾವು ನೆರಳಲ್ಲೇ ಒಣಗಿಸ್ಬೇಕು. ನೋಡಿ ಇವಾಗ ಯಾವ ಥರ ಫ್ರೈ ಮಾಡ್ಕೊಳ್ಳೋಣ ಅಂತ ಕಾದಿದೆ ಇಲ್ಲ ನೋಡಿ. ತುಂಬ ಎಣ್ಣೆ ಕಾದ್ಬಿಟ್ಟಿತ್ತು. ಇದನ್ನು ಈ ಥರ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಫುಲ್ ಕಾದಿದೆ. ಹಾಗಾಗಿ ಇದು ಬ್ರೌನ್ ಕಲರ್ ಬರ್ತಿದೆ. ಇದು ಸ್ವಲ್ಪ ಎಣ್ಣೆಯನ್ನು ನೀವು ಫುಲ್ ಕಾಯೋವರೆಗೂ ಬಿಡಕ್ಕೆ ಹೋಗಬೇಡಿ. ನೋಡಿ ಈ ಥರ ಬಂದರೆ ಸಾಕು. ನೋಡಿ ಇವಾಗ ಕರೆದಿರುವಂತಹ ಆಲೂ ಚಿಪ್ಸನ್ನು ರೆಡಿ ಆಯಿತು. ನೋಡಿ ಸ್ವಲ್ಪನೂ ಎಣ್ಣೆನೂ ಹಿಡ್ಕೊಂಡಿರಲಿಲ್ಲ. ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ನೋಡಿ. ಸೌಂಡ್ ಆಗ್ತಿರ್ಬೇಕು ನಿಮಗೆ. ಇದು
ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಮನೆಯಲ್ಲಿ ಬರೀ ಸ್ನ್ಯಾಕ್ಸನ್ನು ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕೂಡ ಕೊಡಿ, ನೀವು ಕೂಡ ಸ್ನ್ಯಾಕ್ಸನ್ನು ತಿನ್ನಿ ಈವ್ನಿಂಗ್ ಟೈಮಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.